ಹಾಸನದಲ್ಲಿ ಯುವಕನ ಮೇಲೆ ಅಟ್ಯಾಕ್ ಮಾಡಲಾಗಿದೆ. ಹಾಸನ ಹೊರವಲಯದ ಗೆಂಡೆಕಟ್ಟೆ ಅರಣ್ಯದಲ್ಲಿ ಈ ಒಂದು ಘಟನೆ ಸಂಭವಿಸಿದೆ. ಬಟ್ಟೆ ಬಿಚ್ಚಿ ಯುವಕ ಭರತ್ಗೆ ಹಲ್ಲೆಯನ್ನ ಮಾಡಿದೆ ಗ್ಯಾಂಗ್. ಹಾಸನದಲ್ಲಿ ಆಗಿರುವಂತಹ ಘಟನೆ ಇದು ನೋಡಿ. ಯುವಕನನ್ನ ಹಿಡಿದು ತಳಿಸಿದ್ದಾರೆ ಎಲ್ಲರೂ ಕೂಡ ಸೇರ್ಕೊಂಡು. ಡೆಡ್ಲಿ ಅಟ್ಯಾಕ್ ಅನ್ನ ನಡೆಸಿದ್ದಾರೆ. ಹಾಸನ ಹೊರವಲಯದ ಗೆಂಡೆಕಟ್ಟೆ ಅರಣ್ಯದಲ್ಲಿ ಆಗಿರುವಂತಹ ಘಟನೆ. ಬಟ್ಟೆ ಬಿಚ್ಚಿ ಯುವಕ ಭರತ್ಗೆ ಹಲ್ಲೆಯನ್ನ ಮಾಡಿದೆ ಗ್ಯಾಂಗ್. ಯುವತಿ ಹಾಗೂ ಹಣಕಾಸು ವಿಚಾರಕ್ಕೆ ಹಲ್ಲೆ ಆರೋಪ ಕೇಳಿ ಬರ್ತಾ ಇದೆ. ಬೇಡಿಕೊಂಡ್ರು ಕೂಡ ಬಿಡದೆ ಹಲ್ಲೆಯನ್ನ ಮಾಡಿದ್ದಾರೆ ಕಿಡಿಗೇಡಿಗಳು. ಮೊದಲು ಹಾಡಹಗಲೇ ರಸ್ತೆ ಮಧ್ಯೆ ಹಲ್ಲೆಗೈದಿರ್ತಾರೆ ಪುಂಡರು. ಹಾಸನದ ಬಡಾವಣಾ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಪ್ರಕರಣ ಇದು. ತಪ್ಪಾಯ್ತು ಬಿಡೋಣ ಅಂತ ಹೇಳಿ ಗೋಗರಿದ್ರು ಕೂಡ ಬಿಡದೆ ಪೊರಕೆಗಳ ಅಟ್ಯಾಕ್ ಅನ್ನ ಮಾಡಿದ್ದಾರೆ. ಹಾಸನದ ಬಡಾವಣೆ ಠಾಣೆಯ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಪ್ರಕರಣ ಇದು. ಬೇಡ್ಕೊಳ್ತಾನೆ ಪಾಪ, ಬಿಟ್ಬಿಡ್ರಣ್ಣ, ಆಯ್ತು ತಪ್ಪಾಯ್ತು ಬಿಟ್ಬಿಡ್ರಣ್ಣ ಅಂತ ಹೇಳಿ ಗೋಗರ್ಕೊಳ್ತಾ ಇರ್ತಾರೆ. ಗೋಗದ್ರು ಕೂಡ ಬಿಡೋದಿಲ್ಲ. ಜೊಟ್ಟು ಹಿಡ್ಕೊಂಡು ಎಳ್ದು ಎಲ್ಲ ಸೇರಿ ಪಾಪ ಆತನಿಗೆ ಅಟ್ಯಾಕ್ ಮಾಡಿದ್ದಾರೆ. ಆತನು ಕೂಡ ಹೊಡಿಲಿಕ್ಕೆ ಮುಂದಾಗ್ತಾನೆ. ಬಟ್ ಭಾಳಷ್ಟು ಮಂದಿ ಇರ್ತಾರೆ ಜೊತೆಗೆ ಆತ ಭಾಳಷ್ಟು ರೋಷಾವೇಶದಿಂದ ಬಂದು ಅಟ್ಯಾಕ್ ಅನ್ನ ಮಾಡ್ತಾರೆ. ಬಿಚ್ಚ ಕೇಳಣ ಬಿಚ್ಚ ಕೇಳಣ ತಪ್ಪಾಯ್ತು ಕಾರಣ ಇಲ್ಲ ಬಿಚ್ಚು ಹೇಳ್ತೀನಿ ಕಾಣ್ಕೋಣ ತಪ್ಪಾಯ್ತು 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 ಬಿಚ್ಚ ಬಿಚ್ಚ ತಪ್ಪಾಯ್ತು ಬಿಚ್ಚು ಅಂತ ಹೇಳ್ತಾ ಬಿಚ್ಚ ತಪ್ಪಾಯ್ತು ಕಾರಣ ಸಾರಿ ಕಾರಣ ಹಾಕ್ತೀನಿ ನಮ್ಮ ತಾಯಿನ ಪ್ಲೀಸ್ ಕಾರಣ ಬಿಚ್ಚ ಕೇಳಣ ಕಾಣ್ಕೋಣ ಬಿಚ್ಚ ಕೇಳಣ ತಪ್ಪಾಯ್ತು ಕಾರಣ ಇಲ್ಲ ಬಿಚ್ಚು ಹೇಳ್ತೀನಿ ಕಾಣ್ಕೋಣ ತಪ್ಪಾಯ್ತು ಕಾರಣ ತಪ್ಪಾಯ್ತು ತಪ್ಪಾಯ್ತು ಬಿಚ್ಚ ಬಿಚ್ಚ ತಪ್ಪಾಯ್ತು ಬಿಚ್ಚು ಅಂತ ಹೇಳ್ತಾ ಇದಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿಯನ್ನು ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸಚಿನ್ ಶೆಟ್ಟಿ. ಈಗ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ, ಮೀಸೆನೇ ಚಿಗುರಿಲ್ಲ ಅವನಿಗೆ. ಆತ ಇನ್ನೊಬ್ಬರ ಮೇಲೆ ಹಲ್ಲೆಯನ್ನು ಮಾಡ್ತಾ ಇರುವಂಥದ್ದು. ಯಾವ ಕಾರಣಕ್ಕೋಸ್ಕರ ಈ ಒಂದು ಹಲ್ಲೆ ಆಗಿದೆ, ಜೊತೆಗೆ ವಿಡಿಯೋ ಕೂಡ ಮಾಡ್ಕೊಳ್ತಾ ಇದ್ದಾರೆ ಯಾರಿಗೆ ತೋರಿಸ್ಲಿಕ್ಕೆ. ಜೊತೆಗೆ ಈ ಸಂಬಂಧವಾಗಿ ಈಗಾಗಲೇ ಕಂಪ್ಲೇಂಟ್ ಕೂಡ ದಾಖಲಾಗಿದೆ. ಏನಿದೆ ಮಾಹಿತಿ? ಖಂಡಿತ ಕುಸುಮ, ಕಳೆದ 4 ದಿನಗಳ ಹಿಂದೆ ನಡೆದಿರತಕ್ಕಂಥ ಘಟನೆ ಅಂತ ಏನು ಹೇಳಲಾಗ್ತಿದೆ ಅದು ಈಗ ತಡವಾಗಿ ಬೆಳಕಿಗೆ ಬಂದಿರತಕ್ಕಂಥದ್ದು. ಹಾಸನ ನಗರದ ಹೊರವಲಯದಲ್ಲಿರ್ತಕ್ಕಂಥ ಗೆಂಡೆಕಟ್ಟೆ ಫಾರೆಸ್ಟ್ ಬಳಿ ಯುವಕನಿಗೆ ಬಟ್ಟೆ ಬಿಚ್ಚಿ ಹಲ್ಲೆ ಮಾಡಿರ್ತಕ್ಕಂತಹ ಒಂದು ವಿಡಿಯೋ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿರ್ತಕ್ಕಂಥದ್ದು. ಈ ಸಂಬಂಧ ಈಗಾಗಲೇ ಬಡಾವಣೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪ್ರಮುಖವಾಗಿ ಯಾರು ಭರತ್ ಎಂಬತ್ತ ಏನಿದ್ದಾನೆ ಹಾಸನಿಗೆ ಹಲ್ಲೆ ನಡೆಸಿರ್ತಕ್ಕಂಥ ಒಂದು ಯುವಕರ ಗುಂಪು, ಅವ್ರ ಮೇಲೆ ಈಗಾಗಲೇ ಪ್ರಕರಣ ದಾಖಲು ಮಾಡಿ ಅವ್ರು ಯಾರು ಅನ್ನೋದ್ರ ಬಗ್ಗೆ ಪತ್ತೆ ಹಚ್ಚಕ್ಕೆ ಪೊಲೀಸರು ತನಿಖೆ ನಡೆಸ್ತಾ ಇರ್ತಕ್ಕಂಥದ್ದು. ಪ್ರಮುಖವಾಗಿ ಈ ಒಂದು ಹಲ್ಲೆ ನಡೆಸಿರ್ತಕ್ಕಂಥ ವಿಚಾರ ಏನು ಅಂತಂದ್ರೆ ಹಣಕಾಸಿನ ವಿಚಾರವಾಗಿ ನಡೆದಿರ್ಬೋದು ಅಥವಾ ಯುವತಿ ವಿಚಾರಕ್ಕೆ ನಡೆದಿರ್ಬೋದು ಅಂತ ಹೇಳಲಾಗ್ತದೆ. ಆದ್ರೆ ಹಲ್ಲೆ ಮಾಡಿದಂತವ್ರನ್ನ ಬಂಧಿಸಿದ ನಂತರನೇ ಈ ಒಂದು ಹಲ್ಲೆ ಯಾಕಾಯ್ತು ಅನ್ನೋ ಒಂದು ವಿಚಾರ ಗೊತ್ತಾಗುತ್ತೆ. ಆದ್ರೆ ಈ ರೀತಿಯಾದ ಹಲ್ಲೆ ಮಾಡಿರ್ತಕ್ಕಂಥ ಯುವಕರಿಗೆ ಸರಿಯಾದ ಶಿಕ್ಷೆ ಆಗ್ಬೇಕಂತ ಹೇಳ್ಬಿಟ್ಟು ಸಾರ್ವಜನಿಕವಾಗಿ ಸಾಕಷ್ಟು ಆಕ್ರೋಶ ಹೊರ ಬೀಳ್ತದೆ. ಯಾಕೆಂತಂದ್ರೆ ಇನ್ನೂ ಯುವಕರಿದ್ದಾರೆ, 22-23 ವರ್ಷ ಯುವಕರಿದ್ದಾರೆ. ಈ ಒಂದು ಯುವಕರಲ್ಲಿ ಈ ರೀತಿಯಾದ ಹುಚ್ಚಾಟ ಆದ್ರೆ ಮುಂದಿನ ದಿನಗಳಲ್ಲಿ ಬಹಳಷ್ಟು ಕಷ್ಟ ಆಗುತ್ತೆ. ಹೀಗಾಗಿ ಇವರಿಗೆ ಕಾನೂನಿನಲ್ಲಿ ತಕ್ಕ ಶಿಕ್ಷೆ ಆಗಬೇಕಂತ ಹೇಳ್ಬಿಟ್ಟು ಕೂಡ ಸಾರ್ವಜನಿಕರು ಆಕ್ರೋಶ ಹೊರ ಆಗ್ತಿರ್ತಕ್ಕಂಥದ್ದು. ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.